ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಗಾರ್ಡನ್ನಲ್ಲಿ ನಾನು ಸ್ವಲ್ಪ ಸೇವಂತಿಗೆ ಗಿಡಗಳಿಗೆ ಗೊಬ್ಬರ ಹಾಕೋಣ ಅಂತ ಹೇಳಿ ಬಂದಿದ್ದೀನಿ. ಯಾವ ಗೊಬ್ಬರ ಹಾಕ್ತಾಯಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಮ್ಮ ಗಾರ್ಡನ್ನಲ್ಲಿರುವಂತಹ ಸೇವಂತಿಗೆ ಗಿಡಗಳನ್ನ ಒಂದು ಸಲ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಯಾವ ರೀತಿ ಬಂದಿದ್ದಾವೆ, ನಾನು ಯಾವ ರೀತಿ ಆರೈಕೆನ ಮಾಡ್ಕೊಂಡಿದ್ದೀನಿ ಗಿಡಗಳನ್ನ ಅಂತ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಇಲ್ಲಿ ಒಂದು ಲೈನಲ್ಲಿರುವಂತಹ ಸೇವಂತಿಗೆ ಗಿಡಗಳು, ಅವನ್ನೆಲ್ಲ ನಾನು ಕಟಿಂಗ್ಸ್ನ ಹಾಕ್ಕೊಂಡಿರುವಂಥದ್ದು. ಅಲ್ಲಿ ಯಾವುದೇ ರೀತಿಯಾದಂತಹ ಗಿಡಗಳನ್ನ ಹಾಕಿಲ್ಲ. ನನ್ನ ಹತ್ರ ಯಾವ ಕಲರ್ ಇಲ್ಲ ನೋಡಿ, ಅದನ್ನು ಈ ಚಿಕ್ಕ ಚಿಕ್ಕ ಪಾಟಲ್ಲೆಲ್ಲ ನಾನು ಕಟಿಂಗ್ಸ್ನ ಹಾಕ್ಕೊಂಡಿದ್ದೆ. ಅವು ಕೂಡ ತುಂಬ ಚೆನ್ನಾಗಿ ಬಂದಿದ್ದಾವೆ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಬಂದಿದ್ದಾವೆ ಅಂತ. ಒಂದು ಸೈಡ್ ಫುಲ್ಲು ಎಲ್ಲ ಕಟಿಂಗ್ಸ್ನ ಹಾಕ್ಕೊಂಡಿದ್ದೆ, ಈ ಕಡೆ ಸೈಡೆಲ್ಲ ಫುಲ್ಲು ಯೆಲ್ಲೋ ಕಲರ್ದು ಇನ್ನೂ ಹೂವು ಸ್ಟಾರ್ಟ್ ಆಗಿಲ್ಲ, ಈಗ ಮೊಗ್ಗಾಗ್ತಾ ಇದೆ. ಇಲ್ಲಿ ನೆಲದ ಮೇಲೆ ಹಾಕ್ಕೊಂಡಿರುವಂತಹ ಗಿಡಗಳು ಸ್ನೇಹಿತರೆ, ಅದು ಕೂಡ ಹೂವು ಆಗ್ತಾಯಿದೆ ಇವಾಗ. ಇಲ್ಲಿ ಮಧ್ಯದಲ್ಲಿ ಒಂದು ಡೈರೆ ಗಿಡ ಇದೆ, ಅದು ಕೂಡ ಹೂವು ಹಾಕಿದೆ ಇವಾಗ. ನೋಡ್ತಾ ಇರ್ಬೋದು ನೀವು ಸೇವಂತಿಗೆ ಗಿಡಗಳು ಎಷ್ಟು ಈಸಿಯಾಗಿ ಬಂದಿದ್ದಾವೆ ಅಂತ. ಒಂದಕ್ಕೊಂದು ಅಂಟ್ಕೊಂಡು ಜಾಗನೇ, ಕಾಲಿನ ನೆಲನೇ ಕಾಣಿಸ್ತಿಲ್ಲ, ಆ ರೀತಿಯಾಗಿ ಬಂದಿದ್ದಾವೆ ಗಿಡಗಳು ಅಲ್ಲಿ. ಇಲ್ಲಿ ಈ ಕಲರ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಇದು ಗಿಡ ಬರುತ್ತೋ ಬರಲ್ವೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಟಿಂಗ್ಸ್ನ ಹಾಕ್ಕೊಂಡಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿ ಒಂದು ಹೂವು ಕಟಿಂಗ್ಸಲ್ಲೇ ಬಂದಿರುವಂಥದ್ದು ಹೂವು. ಇಲ್ಲಿ ಎಲ್ಲ ಸೇವಂತಿಗೆ ಗಿಡಗಳು ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ. ನಾನು ಇವಾಗ ಕಡಲೆಕಾಯಿ ಹಿಂಡಿ ಹಾಕ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಅವಾಗ ಹಾಕಿದ ಗಿಡಗಳು ಅಷ್ಟು ಚೆನ್ನಾಗಿ ಬಂದಿದೆ. ಇದು ಎಲ್ಲ ಸೈಡಲ್ಲೆಲ್ಲ ಇವೆಲ್ಲ ಆಲೆ ದೊಡ್ಡ ಆಗಿದ್ದಾವೆ, ಈಗೆಲ್ಲ ಮೊಗ್ಗಾಗ್ತಾ ಇದ್ದಾವೆ ಸ್ನೇಹಿತರೆ. ಇವತ್ತು ಆ ಒಂದು ಸೇವಂತಿಗೆ ಗಿಡಗಳಿಗೆ ಯಾವ ಗೊಬ್ಬರನ ಹಾಕ್ತಾಯಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸ್ನೇಹಿತರೆ, ಬನ್ನಿ. ನೋಡಿ, ಇದು ಬಂದು DAP ಅಂತ ಹೇಳ್ತಾರೆ ಈ ಒಂದು ಗೊಬ್ಬರದ ಹೆಸರು. ಈ DAP ನಾನು ಮೀಶೋದಲ್ಲೇ ಬುಕ್ ಮಾಡಿ ತೊಗೊಂಡಿರುವಂಥದ್ದು. ಇದನ್ನು ನಾನು ಒಂದು ಸಲ ಒಂದು kg ತಂದು ಇಟ್ಕೊಂಡ್ರೆ ನಾನು ಒಂದು 6 ತಿಂಗಳು ಮೇಂಟೈನ್ ಮಾಡ್ತೀನಿ ನಾನು ಹೂವಿನ ಗಿಡಗಳಿಗೆ ಸ್ನೇಹಿತರೆ. ತುಂಬಾ ಕಮ್ಮಿ ಯೂಸ್ ಮಾಡೋದು ನೋಡಿ. ನಾನು ಒಂದು 5-6 ಕಾಳು ಅಷ್ಟೇ, ಜಾಸ್ತಿ ಏನೂ ಹಾಕಲ್ಲ ನಾನು ಇದನ್ನು. ಈ ಒಂದು ಗೊಬ್ಬರನ ಹಾಕೋದ್ರಿಂದ ಗಿಡಗಳಲ್ಲಿ ಬರುವಂತಹ ಫಂಗಲ್ಸ್ ಆಗಿರ್ಬೋದು, ಅಥವಾ ಎಲೆಗಳೆಲ್ಲ ಹಳದಿ ಆಗಿರ್ಬೋದು, ಮತ್ತು ಕಪ್ಪು ಹುಳಗಳಾಗಿರ್ತವೆ, ನೀವು ನೋಡಿರ್ಬೋದು. ತುದಿ ಹೂ ಬಿಡುವಂತಹ ಸಮಯದಲ್ಲಿ ಕಪ್ಪು ಹುಳಗಳು ಕಪ್ಪುಗೆ ತುಂಬಾ ಆಗಿಬಿಡುತ್ತೆ. ಅದೆಲ್ಲ ಈ ಒಂದು ಗೊಬ್ಬರ ಕಂಟ್ರೋಲ್ ಮಾಡುತ್ತೆ. ನಾವು ಈ ಗೊಬ್ಬರ ಕೊಡೋದ್ರಿಂದ ಮತ್ತು ಗಿಡನೂ ಕೂಡ ತುಂಬ ವೇಗವಾಗಿ ಬೆಳೆಯುತ್ತೆ. ಹೂವು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತವೆ. ಒಂದು ಹೂವನ್ನು ಕೂಡ ಹಾಳಾಗೋದಿಲ್ಲ ಸ್ನೇಹಿತರೆ. ತುಂಬ ಜನಕ್ಕೆ ಮೊಗ್ಗೆ ಕಪ್ಪಾಗ್ತಾ ಇರುತ್ತೆ, ಆದರೆ ನಾವು ಈ ಒಂದು ಗೊಬ್ಬರನ ಹಾಕೋದ್ರಿಂದ ಯಾವುದೇ ರೀತಿಯಾದಂತಹ ಗಿಡದಲ್ಲಿ ಕಪ್ಪು ಹುಳುಗಳಾಗಿರ್ಬೋದು, ಅಥವಾ ಫಂಗಸ್ ಆಗಿರ್ಬೋದು, ಮಿನಿ ಬಗ್ಸ್ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದ ರೀತಿ ಈ ಒಂದು ಗೊಬ್ಬರ ಕೆಲಸ ಮಾಡುತ್ತೆ ಸ್ನೇಹಿತರೆ. ನಾವು ಇದನ್ನು ಬರೀ ಹೂವಿನ ಗಿಡಗಳಿಗೆ ಮಾತ್ರ ಯೂಸ್ ಮಾಡಬೇಕು. ತರಕಾರಿ ಗಿಡ ಆಗಿರ್ಬೋದು, ಸೊಪ್ಪಿಗಾಗಿರ್ಬೋದು ಇದನ್ನು ಯೂಸ್ ಮಾಡಬಾರ್ದು. ತುಂಬ ಜನ ಸೊಪ್ಪು ತರಕಾರಿಗೆಲ್ಲ ಇದನ್ನು ಯೂಸ್ ಮಾಡ್ತಾರೆ. ನಾವು ಇದನ್ನು ಯೂಸ್ ಮಾಡೋದ್ರಿಂದ ವಿಷನ ನಾವೇ ಹಾಕ್ಕೊಂಡು ತಿನ್ನೋ ರೀತಿಯಾಗಿರುತ್ತೆ ಸ್ನೇಹಿತರೆ. ದಯವಿಟ್ಟು ಯಾರು ಸೊಪ್ಪಿಗಾಗಿರ್ಬೋದು ಅಥವಾ ತರಕಾರಿ ಗಿಡಗಳಿಗಾಗಿರ್ಬೋದು ಇದನ್ನು ಯೂಸ್ ಮಾಡಿ. ಹೂವಿನ ಗಿಡಕ್ಕೆ ಯೂಸ್ ಮಾಡೋದ್ರಿಂದ ಹೂವು ಚೆನ್ನಾಗಿ ಬಿಡುತ್ತೆ, ಗಿಡ ಹೆಲ್ದಿಯಾಗಿರುತ್ತೆ ಅನ್ನೋ ಕಾರಣಕ್ಕೆ ಮಾತ್ರ ಈ ಒಂದು ಗೊಬ್ಬರನ ನಾನು ಯೂಸ್ ಮಾಡ್ತಾ ಇರೋದು ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಇದನ್ನು ನೀವು ಜಾಸ್ತಿನೂ ಕೂಡ ಯೂಸ್ ಮಾಡಬೇಡಿ. ಮಳೆ ಬಂದಾಗ ಮಾತ್ರ ಇದನ್ನು ಗೊಬ್ಬರನ ಯೂಸ್ ಮಾಡಿ ಸ್ನೇಹಿತರೆ. ಇಲ್ಲೆಲ್ಲ ನಾನು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ, ಅದರಿಂದ ನಾನು ಇಲ್ಲಿ ಗೊಬ್ಬರನ ನಾನು ಯೂಸ್ ಮಾಡ್ತಾಯಿಲ್ಲ ಸ್ನೇಹಿತರೆ. ಇದನ್ನು ನಾನು ಬೇರೆ ಕಡೆ ಹಾಕ್ಕೊಳ್ತೀನಿ, ಇವಾಗ ಇಲ್ಲಿ ಹಾಕೋದಿಲ್ಲ. ಇಲ್ಲಿಗೆ ನಾನು ಮತ್ತೆ ಇನ್ನೊಂದು ಸಲ ಬೇಕಾದರೆ ಕಡಲೆ ಹಿಂಡಿನ ಕೂಡ ಹಾಕ್ಕೊಳ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಟ್ಟು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ನಾನು ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಧನ್ಯವಾದಗಳು.